ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಅನುಷ್ಕಾ ವ್ಲಾಗ್ ಇನ್ ಕನ್ನಡ. ನಾನು ನಿಮ್ಮ ಮನೆ ಮಂಜುನಾಥ್. ಸೊ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಚಿಕನ್ ಫ್ರೈ ಮತ್ತು ಹಾಗೆ ರೈಸ್ ಕೂಡ ಸಿಂಪಲಾಗಿ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಒಂದು ಪ್ಯಾನ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದು ರೆಡಿ ಮಾಡಿಕೊಂಡೆ. ಹಾಗೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಹಾಗೆ ಚಿಕನ್ ಹಾಕಿ ಚೆನ್ನಾಗಿ ಆಯಿಲ್ ಬಿಡೋವರೆಗೂ ಫ್ರೈ ಮಾಡಿಕೊಂಡು ರುಬ್ಬಿರುವಂಥ ಪೇಸ್ಟ್ ಹಾಗೆ ಅದ್ರ ಮಸಾಲನ ಹಾಕಿ ಚೆನ್ನಾಗಿ ಒಂದು ಕುದಿ ಬರೆಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಊಟ ಕೂಡ ಮುಗಿಸ್ಕೊಂಡ್ಬಿಟ್ವಿ. ಸೊ ಇವತ್ತೊಂದು ಮದುವೆ ಇತ್ತು ಈವ್ನಿಂಗು. ಸೊ ಬೇಗ ಬೇಗ ಹೊರಡೋಣ ಅಂತ ರೆಡಿ ಆಗ್ತಿದ್ವಿ. ಮಳೆ ಕೂಡ ಬರ್ತಿತ್ತು. ನಾವು ಗಾಡೀಲಿ ಹೋಗೋದ್ರಿಂದ ಮಳೆ ಬರೋದ್ರಿಂದ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ. ಸೊ ನಾನು ಸಿಂಪಲಾಗಿರುವಂಥ ಸ್ಯಾರಿನೇ ವೇರ್ ಮಾಡಿದ್ದೆ. ಸೊ ನಾನು ಯಾವುದೋ ಹೆವಿ ಸ್ಯಾರಿ ಆಗಲಿ ನಾನು ಯಾವತ್ತೂ ವೇರ್ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಈ ಸ್ಯಾರಿನ ಮೀಶೋದಲ್ಲೇ ವೇರ್ ಮಾಡಿರೋದು. ತುಂಬಾ ಚೆನ್ನಾಗಿದೆ, ತುಂಬ ಸಿಂಪಲಾಗಿ ರೆಡಿಯಾಗಿ ಹೋಗಿದ್ದೆ. ಸೊ ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ. ಸೊ ನನ್ನ ಮಗಳ ಡ್ರೆಸ್ಸು ನನ್ನ ಸಿಸ್ಟರ್ ಬರ್ಡೇ ಕೊಡಿಸಿರುವಂಥ ಡ್ರೆಸ್ಸು ತುಂಬಾ ಚೆನ್ನಾಗಿತ್ತು. ನಾರ್ಮಲ್ ನಮ್ಮ ಮನೆ ಪಕ್ಕದಲ್ಲಿರುವಂಥ ಶಾಪಲ್ಲೇ ತೊಗೊಂಡಿರೋದು. ಸೊ ಹಾಗೆ ಮದುವೆ ಒಳಗಡೆ ಕೂಡ ಹೊರಟ್ವಿ. ಚೌಟ್ರಿನಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಹಾಗೆ ಹುಡುಗಿಗೆ ವಿಶ್ ಮಾಡಿ ಹಾಗೆ ಫೋಟೋದಲ್ಲಿ ಒಂದು ಫಸ್ಕೊಂಡು ಫ್ರೆಂಡ್ಸ್ ಎಲ್ಲ ಹತ್ರ ಮಾತಾಡಿಕೊಂಡು ಹಾಗೆ ಊಟಕ್ಕೆ ಕೂಡ ಹೊರಟ್ವಿ. ಊಟದ್ರಂತೂ ತುಂಬಾ ವೆರೈಟೀಸ್ ಇತ್ತು. ತುಂಬಾ ಇಷ್ಟ ಆಯಿತು ಊಟ, ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಹಾಗೆ ಊಟ ಮುಗಿಸ್ಕೊಂಡು ಅಲ್ಲಿಂದ ಬೀಡ ಐಸ್ ಕ್ರೀಮ್ ಕೂಡ ತಿಂದ್ಕೊಂಡು ಹೊರಗಡೆ ಲೈಟಿಂಗ್ಸ್ ಅರೇಂಜ್ಮೆಂಟು ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲೊಂದು ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಸ್ವಲ್ಪ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡಿಕೊಂಡು ನಂತರ ಮನೆಗೆ ಕೂಡ ಹೊರಟ್ವಿ. ಸೊ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಿಲ್ಲ ದಯವಿಟ್ಟು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊ.